ಗಾಡಿ ಸ್ವಲ್ಪ ಸ್ಟೈಲಿಶ್ ಆಗಿರೋದ್ರಿಂದ ಸೊ ಇದು ಬಂದು ಹಬ್ ಮೋಟ್ರು ನಮ್ಮ ಐಕ್ಯೂಬ್ ತರಾನೇ ಹಬ್ ಮೋಟ್ರ್ ಬಂದು ನಿಮ್ಗೆ 2.5 ಕಿಲೋವಾಟ್ಸ್ ಮೋಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದು ಬಂದು ನಿಮ್ಗೆ ಗಾಡಿ ಮೋಟರ್ ಹಬ್ ಡ್ರೈವ್ ಇರೋದ್ರಿಂದ 12 ಇಂಚ್ ಅಲ್ಲ ವೀಲ್ ಕೊಟ್ಟಿದ್ದಾರೆ. 12 ಇಂಚ್ ಬ್ಯಾಗ್ 14 ಇಂಚ್ ಇಲ್ಲೇ ಇರುತ್ತೆ. ಸೊ ಅದ್ರಲ್ಲಿ ತೋರಿಸುತ್ತೆ ಲೈಕ್ ನಾವ್ ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂದ್ಬಿಟ್ಟು ಪ್ರತಿಯೊಂದು 100 ಕಿಲೋಮೀಟರ್ಸ್ ಹೋಗ್ಬೋದು ಅಂತ. ನಾವು ಫುಲ್ ಚಾರ್ಜ್ ಆಗಿದ ತಕ್ಷಣ ಅದೇ ಆಟೋಮೆಟಿಕ್ ಕಟ್ ಆಫ್ ಆಗೋದ್ರಿಂದ ಇದರಲ್ಲಿ ನಿಮ್ಗೆ ತೋರಿಸುತ್ತೆ ಎಕನಾಮಿ ಸೆಟ್ಟಿಂಗ್. ಜಸ್ಟ್ ಇಲ್ಲಿ ನೋಡಿ, ಸೊ ತುಂಬಾ ಫ್ರೆಂಡ್ಲಿ ಆಗಿರೋದ್ರಿಂದ ನಾವು ನಾರ್ಮಲ್ ಆಗಿ ಫಿಕ್ಸ್ ಮಾಡ್ತೇವೆ. ಸೊ ಲಾಕ್ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ನಾನು ಮಿಸ್ಟರ್ ಮಧು ಮಾತಾಡ್ತಾ ಇರೋದು. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ವಿಡಿಯೋನ ಮಾಡಿದ್ದೆ. ಟಿವಿಎಸ್ ಐಕ್ಯೂಬ್ ಅಲ್ಲಿ ಒಂದು 2-3 ವೇರಿಯಂಟ್ಸ್ ಇತ್ತು. ಸೊ ಒಂದು 135 ಕಿಲೋಮೀಟರ್ ಬರೋಂಥದ್ದು, ಒಂದು 115 ಕಿಲೋಮೀಟರ್ ಬರೋಂಥದ್ದು. ಸೊ ಟಿವಿಎಸ್ ಐಕ್ಯೂಬ್ ST ಈ ತರ ಒಂದು ಮಾಡೆಲ್ಸ್ ಇತ್ತು. ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಈಗ ಅದೇ ಟಿವಿಎಸ್ ಕಂಪನಿಯಿಂದ ಒಂದು ಆರ್ಬಿಟರಿ ಅಂತ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಆಗಿದೆ. ಆಲ್ಮೋಸ್ಟ್ ಡೆಲಿವರಿನೂ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ, ಟಿವಿಎಸ್ ಶೋರೂಮ್ ಹತ್ರನೇ ಇದೀನಿ ಈಗ ರಾಜಾಜಿನಗರದಲ್ಲಿ. ಸೊ ಅದೇ ಗಾಡಿನ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂತ ಹೋಗೋಣ. ಆ ಗಾಡಿ ಎಷ್ಟು ರೇಂಜ್ ಬರುತ್ತೆ, ಮತ್ತೆ ಎಷ್ಟು ಪ್ರೈಸ್ ಆಗುತ್ತೆ, ಎಸ್ಪೆಷಲಿ ಬ್ಯಾಟ್ರಿ ಕೆಪಾಸಿಟಿ ಎಷ್ಟು, ಮೋಟರ್ ಕೆಪಾಸಿಟಿ ಎಷ್ಟು, ಸೊ ರಿಜಿಸ್ಟರ್ ನಾನ್ ರಿಜಿಸ್ಟರ್ ವೆಹಿಕಲ್, ಸೊ ಎಲ್ಲ ಒಂದು ತಿಳ್ಕೊಂತ ಹೋಗೋಣ ಬನ್ನಿ. ಈಗ ನೋಡ್ತಾ ಇದ್ರಲ್ಲ, ಇದೇ ಆರ್ಬಿಟರ್ ಅಂತ ಈ ಗಾಡಿ ಹೆಸರು. ನೀವೇನ್ ನೋಡ್ತಾ ಇದ್ರೋ ಗಾಡಿ ನೇಮ್ ಬಂದು ಆರ್ಬಿಟರ್. ಸೊ ಇದೇ ಗಾಡಿ ಬಗ್ಗೆ, ಸೊ ಗಾಡಿ ಬಂದು ನಿಮ್ಗೆ ಟಿವಿಎಸ್ ಐಕ್ಯೂಬ್ ನೋಡಿದ್ರು ಅದಕ್ಕಿಂತ ಡಿಫ್ರೆಂಟ್ ಆಗಿದೆ. ಸೊ ಲುಕ್ ವೈಸ್ ನೋಡಿ, ಸೊ ಅದೇನ್ ಮುಂಚೆ ನೋಡ್ತಾ ಇದ್ರು ಆ ಗಾಡಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಟೋಟಲಿ ಲುಕ್ ಡಿಫ್ರೆನ್ಸ್ ಇದೆ. ಸೊ ಬನ್ನಿ, ಇದು ಎಷ್ಟು ರೇಂಜ್ ಬರುತ್ತೆ, ಮತ್ತೆ ಬ್ಯಾಟ್ರಿ ಯಾವ್ದು ಯೂಸ್ ಮಾಡಿದ್ದಾರೆ, ಎಷ್ಟು ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ, ಯಾವ ಮೋಟರ್ನ ಯೂಸ್ ಮಾಡಿದ್ದಾರೆ, ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಸ್ನೇಹಿತರೆ, ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಪವನ್ ಅಂತ ಸೇಲ್ಸ್ ಎಕ್ಸಿಕ್ಯೂಟಿವ್ ಇವರೇ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಟಿವಿಎಸ್ ಐಕ್ಯೂಬ್ ಬಗ್ಗೆ. ಸೊ ಈ ಆರ್ಬಿಟರ್ ಬೈಕ್ ಬಗ್ಗೆ, ಸ್ಕೂಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನೆಲ್ಲ ಡಿಫ್ರೆನ್ಸ್ ಇದೆ, ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ, ಮತ್ತೆ ಗಾಡಿ ಬಗ್ಗೆ ಯುನಿಕ್ ಫೀಚರ್ಸ್ ಏನಿದೆ ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಪವನ್ ಅವರೇ ನಮಸ್ಕಾರ. ನಮಸ್ತೆ ಸರ್, ಆರಾಮಾಗಿದೆ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಲ್ಲ ಟಿವಿಎಸ್ ಐಕ್ಯೂಬ್ ST ಡಿಫ್ರೆಂಟ್ ಮಾಡಲು. ಸೊ ಇದು ಒಂಥರ ಡಿಫ್ರೆಂಟ್ ಇದೆ. ನೀವೇನ್ ಮುಂಚೆ ಗಾಡಿಗಳಿದ್ವು ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಏನ್ ಫೀಚರ್ಸ್ ಇದೆ, ಏನ್ ಯುನಿಕ್ ಫೀಚರ್ಸ್ ಇದೆ ಸರ್? ಇದು ಬಂದು ಲೈಕ್ ಟಿವಿಎಸ್ ಆರ್ಬಿಟರ್ ಅಂದ್ಬಿಟ್ಟು ಹೊಸದಾಗಿ ಲಾಂಚ್ ಆಗಿರೋ ವೆಹಿಕಲ್. ಸ್ವಲ್ಪ ನೋಡಕ್ಕೆ ತುಂಬಾ ಸ್ಟೈಲಿಶ್. ಜನರು ಕೇಳ್ತಿದ್ರು ನನಗೆ ಸ್ಟೈಲಿಶ್ ವೆಹಿಕಲ್ ಲುಕ್ ಕಾಣಿಸ್ಬೇಕು ಟಿವಿಎಸ್ ಅಲ್ಲಿ, ನೀವು ಯಾವುದೇ ತರ ಲಾಂಚ್ ಮಾಡಿಲ್ವಾ ಅಂತ ಕೇಳ್ತಿದ್ರು. ಸೊ ಇವಾಗ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ಸೊ ಇದು ಟಿವಿಎಸ್ ಆರ್ಬಿಟರ್ ಅಂದ್ಬಿಟ್ಟು. ಇದ್ರಲ್ಲಿ ಏನಿ ತುಂಬಾ ಯೂನಿಕ್ ಫೀಚರ್ಸ್ ಏನಂದ್ರೆ, ಮೇನ್ ಇವಾಗ ನಮ್ಮ ಪಾಟೋಲ್ಸ್ ಎಲ್ಲ ತುಂಬಾ ಬೆಂಗಳೂರಲ್ಲಿ ಇರೋದ್ರಿಂದ ಸೊ 14 ಇಂಚಸ್ ವೀಲ್ ಕೊಟ್ಟಿದ್ದಾರೆ ನಿಮಗೆ. ಸೊ ಈ 14 ಇಂಚಸ್ ವೀಲ್ ಅಲ್ಲಿ ಏನಂದ್ರೆ ನಿಮಗೆ ಸೊ ಯಾವುದೇ ಪಾಟೋಲ್ಸ್ ಅಲ್ಲಿ ನಿಮಗೆ ಸ್ಕಿಡ್ ಆಗೋದಾದ್ರೆ ಅದೆಲ್ಲ ನಿಮಗೆ ಕಂಟ್ರೋಲ್ ಆಗುತ್ತೆ. ಸೊ ಬೇಸಿಕ್ ಆಗಿ ಅದು ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಡ್ರಮ್ ಬ್ರೇಕ್ ಆಗಿರುತ್ತೆ. ಇದು ಡಿಸ್ಕ್ ಬ್ರೇಕ್ ಬರಲ್ಲ, ಡ್ರಮ್ ಬ್ರೇಕ್ ಆಗಿರುತ್ತೆ. ಹೌದು. ಸೊ ಇದು ಕಂಪ್ಲೀಟ್ ಟೆಲಿಸ್ಕೋಪ್ ಸಸ್ಪೆನ್ಷನ್ ಆಗಿರುತ್ತೆ ವೆಹಿಕಲ್ ಅಲ್ಲಿ. ಸೊ ಮತ್ತೆ ಗಾಡಿ ಲುಕ್ ವೈಸ್ ಅಲ್ಲಿ ಬಂದು ನಿಮಗೆ ಕಂಪ್ಲೀಟ್ ಆಗಿ ವೈಸರು ಪ್ರತಿಯೊಂದು ಸ್ವಲ್ಪ ಯೂನಿಕ್ ಫೀಚರ್ಸ್ ಆಗಿ DRL ಲೈಟ್ ಇದು ನೋಡಕ್ಕೆ ಜಾಮೆಟ್ರಿಕ್ ವೈಸ್ ಆಗಿರುತ್ತೆ. ಗಾಡಿ ಜಾಮೆಟ್ರಿಕ್ ಲುಕ್ ಆಗಿರುತ್ತೆ. ಅದಕ್ಕೋಸ್ಕರ ಗಾಡಿ ನೋಡ್ಬೇಕಾದ್ರೆ ನಮ್ಗೆ ಬಾಕ್ಸ್ ಶೇಪ್ ಅಲ್ಲಿ ಈ ಸಿಟಿ ಲಿಮಿಟ್ಸ್ ಅಲ್ಲೆಲ್ಲ ಸ್ವಲ್ಪ ಕ್ರಾಸ್ ಮಾಡಕ್ಕೆ ಸೊ ನಮ್ಗೆ ಈಸಿ ಆಗಿರುತ್ತೆ ಅಂದ್ಬಿಟ್ಟು ಈ ತರ ವೆಹಿಕಲ್ ನ ಕಂಪ್ಲೀಟ್ ಆಗಿ ಲಾಂಚ್ ಮಾಡಿದ್ದಾರೆ ಕಂಪ್ನಿಯವರು. ಸೊ ಇದು ಕಂಪ್ಲೀಟ್ LED ಆಗಿ ಬರುತ್ತೆ ಸರ್. ಸೊ ಇದು ಗಾಡಿ ನೋಡ್ಬೇಕಂದ್ರೆ ಸೊ ಆಲ್ಮೋಸ್ಟ್ ಎಲ್ಲಾನು ಹೇಳ್ತಿದೆ, ಪ್ರತಿ ಸಲ ಬೂಟ್ ಸ್ಪೇಸ್ ದೊಡ್ಡದಾಗಬೇಕು ಅಂತ. ಸೊ 34 ಲೀಟರ್ಸ್ ಇರುತ್ತೆ. ಸೊ ಫುಲ್ ಕಂಪ್ಲೀಟ್ ಸ್ಪೇಸಿಯಸ್ ಆಗಿರುತ್ತೆ. ಒಂದು ಫುಲ್ ಹೆಲ್ಮೆಟ್, ಒಂದು ಹಾಫ್ ಹೆಲ್ಮೆಟ್ ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ವೆಹಿಕಲ್ ಅಲ್ಲಿ. ಎಸ್ಪೆಷಲಿ ಏನಂದ್ರೆ ಈ ಗಾಡಿಗೆ ಲೇಡೀಸ್ ಯೂಸ್ ಮಾಡೋಂಥದ್ದು ವೆಹಿಕಲ್ ಆಗಿ ಕೊಟ್ಟಿದ್ದಾರೆ. ಸೊ ಯಾರು ಬೇಕಂದ್ರೂ ಕಂಫರ್ಟ್ ಆಗಿ ಕುತ್ಕೋಬಹುದು ವೆಹಿಕಲ್ ಮೇಲೆ. ಸೊ ಮತ್ತೆ ಲೆಗ್ ರೂಮ್ ಬಂದು ನಿಮ್ಗೆ ತುಂಬಾ ಸ್ಪೇಸಿಯಸ್ ಆಗಿರೋದ್ರಿಂದ ಸೊ ತುಂಬಾ ಲೈಕ್ ಹೈಟ್ ಆಗಿರೋರು ಗಾಡಿ ಲೆವೆಲ್ ಕರೆಕ್ಟ್ ಆಗಿ ಕುತ್ಕೋಬೇಕು. ಸ್ಟ್ರೆಸ್ ಫೀಲ್ ಆಗಲ್ಲ ಅವ್ರಿಗೆ ಬಾಡಿಗೆ. ಸೊ ಈ ತರ ಆಪ್ಷನ್ಸ್ ಇದೆ. ಇದು ನೋಡಿ, ಸೊ ಇಲ್ಲಿ ವ್ಯಾಲೆಟ್ ನ ಕ್ಯಾರಿ ಮಾಡ್ಕೋಬಹುದು. ಮತ್ತೆ ಇನ್ ಕೇಸ್ ಮೊಬೈಲ್ ನ ಚಾರ್ಜ್ ಮಾಡ್ಬೇಕಂದ್ರೆ ಚಾರ್ಜ್ ಮಾಡಕ್ಕೆ USB ಚಾರ್ಜರ್ ಕೊಟ್ಟಿದ್ದಾರೆ. ಮತ್ತೆ ಪವರ್ ಬ್ಯಾಂಕ್ ಏನಾದ್ರೆ ಎಮರ್ಜೆನ್ಸಿ ಚಾರ್ಜ್ ಮಾಡ್ಬೇಕಂದ್ರೆ ಪವರ್ ಬ್ಯಾಂಕ್ ಕೊಟ್ಟಿದ್ದಾರೆ ಪ್ರತಿಯೊಂದು. ಸೊ ಇದರಲ್ಲಿ ನಿಮ್ಗೆ ಗ್ಲೋ ಬಾಕ್ಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಓಕೆನಾ. ಗಾಡಿ ಸ್ವಲ್ಪ ಸ್ಟೈಲಿಶ್ ಆಗಿರೋದ್ರಿಂದ ಸೊ ಇದು ಬಂದು ಹಬ್ ಮೋಟ್ರು ನಮ್ಮ ಐಕ್ಯೂಬ್ ತರಾನೇ. ಹಬ್ ಮೋಟ್ರ್ ಬಂದು ನಿಮ್ಗೆ
2.5 ಕಿಲೋವಾಟ್ಸ್ ಮೋಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಗಾಡಿ ಮೋಟರ್ ಹಬ್ ಡ್ರೈವ್ ಇರೋದ್ರಿಂದ 12 ಇಂಚ್ ಅಲ್ಲ ವೀಲ್ ಕೊಟ್ಟಿದ್ದಾರೆ. 12 ಇಂಚ್ ಬ್ಯಾಗ್ 14 ಇಂಚಸ್ ಬರುತ್ತೆ. ಓಕೆನಾ? ಸೊ ಆರ್ಬಿಟರ್ ಲೈಕ್ ತುಂಬಾ ಸ್ಟೈಲಿಶ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಕಸ್ಟಮರ್ ಹತ್ರ ಇಂದ. ಸೊ ಇದೆಲ್ಲ ಲೆಗ್ ಸ್ಪೇಸ್ ಎಲ್ಲ ಇಟ್ಕೊಳ್ಳೋಕೆ ಕರೆಕ್ಟ್ ಆಗಿರುತ್ತೆ ನಮಗೆ. ಫುಟ್ ರೆಸ್ಟ್ ಪಿಲಿಯನ್ ರೆಡ್ಗೆ ಫುಟ್ ರೆಸ್ಟ್ ಇರುತ್ತೆ. ಸರಿ ನೋಡಿ, ಡಿಸ್ಪ್ಲೇ ಬಂದು ನಿಮಗೆ 5.5 ಇಂಚಸ್ ಬರುತ್ತೆ ವೆಹಿಕಲ್ ಅಲ್ಲಿ. ಸೊ ಇದು ಸ್ವಲ್ಪ ನೋಡೋಕ್ಕೆ ಡೀಸೆಂಟ್ ಆಗಿದೆ ನಿಮಗೆ ಡಿಸ್ಪ್ಲೇ. ಇದರಲ್ಲಿ ನಿಮಗೆ ತೋರಿಸುತ್ತೆ ನೋಡಿ ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂದ್ಬಿಟ್ಟು. ನಮ್ಮಲ್ಲಿ ಇದು ನಮ್ಮಲ್ಲಿ ಎರಡೇ ಮೋಡ್ಸ್ ಇರೋದು. ಸೊ ಯೂಶಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಐಕ್ಯೂಬ್ ಅಲ್ಲಿ ಎಕಾನಮಿ ಪವರ್ ಎರಡೇ ಮೋಡ್ ಇರುತ್ತೆ. ಇದರಲ್ಲಿ ಆರ್ಬಿಟರ್ ಆದ್ರೆ ನಿಮ್ಗೆ ಈಕೋ ಮತ್ತೆ ಸಿಟಿ ಅಂತ ಎರಡೇ ಮೋಡ್. ಸೊ ಈಕೋದಲ್ಲಿ ಟಾಪ್ ಸ್ಪೀಡ್ ಬಂದು ನಿಮಗೆ 40 to 45 ವರೆಗೂ ಇರುತ್ತೆ. ಅದೇ ನೀವು ಸಿಟಿ ಮೋಡಲ್ ಹೋಗ್ತೀರಾ ಅಂದ್ರೆ ನಿಮಗೆ 65 to 68 ಕಿಲೋಮೀಟರ್ಸ್ ಟಾಪ್ ಸ್ಪೀಡ್ ಹೋಗ್ಬೋದು. ಇದರಲ್ಲಿ ಯೂನಿಕ್ ಫೀಚರ್ಸ್ ಬಗ್ಗೆ ನಾನು ಮಾತಾಡ್ಬೇಕು ಅಂದ್ರೆ, ಸೊ ನಮ್ಮಲ್ಲಿ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಕ್ರೂಸ್ ಕಂಟ್ರೋಲ್ ಏನಂದ್ರೆ ನಿಮ್ಗೆ 24 ಸ್ಪೀಡ್ ಮೇಲೆ ಹೋದ್ರೆ ನಾನು ಕ್ರೂಸ್ ಕಂಟ್ರೋಲ್ ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಇವಾಗ ನಾನು ಥ್ರಾಟಲ್ ಹಿಡಿಯೋದೇ ಬೇಕಾಗಿಲ್ಲ, ಅದೇ ಆಟೋಮೆಟಿಕ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೇಮ್ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಸೊ ಪುನಃ ನೀವು ಬ್ರೇಕ್ ನ ಅಪ್ಲೈ ಮಾಡಿದ ತಕ್ಷಣ ಅದು ಆಟೋ ಕಟ್ ಆಫ್ ಆಗ್ಬಿಡುತ್ತೆ. ಮತ್ತೆ ಇವಾಗ ನಮ್ಮ ಯೂಶಲಿ ಗೊತ್ತು ಬೆಂಗಳೂರೆಲ್ಲ ಸ್ವಲ್ಪ ಹಿಲ್ಲಿ ಏರಿಯಾ ಇರೋದ್ರಿಂದ, ಸೊ ಇದು ಬಂದು ನಿಮ್ಗೆ ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಿಲ್ ಹೋಲ್ಡ್ ಅಸಿಸ್ಟ್ ಅಂದ್ರೆ ಸ್ಲೋಪರ್ ಆಗೆಲ್ಲ ಅಪ್ಪಲ್ಲೆಲ್ಲ ನಿಮ್ಗೆ ಗಾಡಿ ಹಂಗೆ ಹೋಲ್ಡ್ ಆಗುತ್ತೆ. ಸೊ ಹಿಂದೆ ನಮ್ಗೆ ಬರಲ್ಲ. ಇನ್ನು ಏನಂದ್ರೆ ನಮ್ಗೆ ಕೈ ಎಲ್ಲ ಲೈಕ್ ಸ್ಟ್ರೆಸ್ ಆಗಲ್ಲ. ಕೆಲವೊಬ್ರು ಬ್ರೇಕ್ ನ ಹೋಲ್ಡ್ ಮಾಡೇ ಇಟ್ಕೊಂಡಿರ್ಬೇಕು ಅಂದ್ಬಿಟ್ಟು. ಮತ್ತೆ ಇದರಲ್ಲಿ ನಮ್ಮಲ್ಲಿ ಗೂಗಲ್ ಮ್ಯಾಪ್ ಇಲ್ಲ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ ತೋರಿಸುತ್ತೆ. ಸೊ ಕಾಲ್ಸ್ ಬಂದ್ರೆ ಯಾರು ಕಾಲ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಜಿಯೋ ಫೆನ್ಸ್ ನಾವು ಒಂದು ಸರ್ಕಲ್ ರೇಡಿಯೇಷನ್ ಅಲ್ಲಿ ಲಾಕ್ ಮಾಡಿಬಿಟ್ರೆ ಆ ಸರ್ಕಲ್ ಇಂದ ದಾಟ್ ಹೋದ್ರೆ ಗಾಡಿ ಎಲ್ಲೆಲ್ಲಿ ಹೋಗ್ತಿದೆ, ಎಲ್ಲೆಲ್ಲಿ ಪಾರ್ಕ್ ಆಗ್ತಿದೆ ಅಂತ ಇದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಮತ್ತೆ ಮೇನ್ ಬಂದು ವಾರಂಟಿ ಎಷ್ಟು ಬರುತ್ತೆ ಸರ್? ಇದು ಕಂಪ್ನಿಯಿಂದ ನಿಮಗೆ 3 years or 50,000 kilometers ಅಂತ ವಾರಂಟಿ. 3 years ಅಥವಾ 50,000 kilometers ವಾರಂಟಿ ಬರುತ್ತೆ. ಮೋಟರ್ ಮತ್ತೆ ಬ್ಯಾಟರಿ. ಹೌದು. ಅಂದ್ರೆ ಈಗ ಎಸ್ಪೆಷಲಿ ಎಕ್ಸ್ಟೆಂಡೆಡ್ ವಾರಂಟಿ ಅಥವಾ ಸರ್ ಇದು ಕಂಪ್ನಿಯಿಂದ ಪ್ರೆಸೆಂಟ್ ಆಗಿ ನಮ್ಗೆ ಯಾವುದೇ ತರ ಮೇಲ್ ಬಂದಿಲ್ಲ, ಬಟ್ ಫ್ಯೂಚರ್ ಅಲ್ಲಿ ಬಂದೇ ಬರುತ್ತೆ. ಯಾಕಂದ್ರೆ ಕಸ್ಟಮರ್ಸ್ ಕೇಳ್ತಾರೆ ಎಕ್ಸ್ಟೆಂಡ್ ವಾರಂಟಿ, ಬಟ್ ಕೊಡ್ತೀವಿ ಫ್ಯೂಚರ್ ಅಲ್ಲಿ. ರೇಂಜ್ ಎಷ್ಟು ಬರುತ್ತೆ ಸರ್ ಒಂದ್ಸಲ ಫುಲ್ ಚಾರ್ಜ್? ಸೊ ಇದು ನಿಮ್ಗೆ ಒಂದ್ಸಲ ಎಕನಾಮಿಲಿ ಚಾರ್ಜ್ ಆದ್ರೆ IDC 158 kilometers ವರೆಗೂ ಕೊಡ್ತೇವೆ. ಅದು ಬೇಸ್ಡ್ ಆನ್ ಕಸ್ಟಮರ್ ಹೆಂಗ್ ರೈಡ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರಿಯಲ್ ರೇಂಜ್ ಲೈಕ್ ಡಿಸ್ಪ್ಲೇ ಆನ್ ಮಾಡಿದ ತಕ್ಷಣ 115 kilometers ಆಗಿ ತೋರಿಸುತ್ತೆ. ಸೊ ಕಸ್ಟಮರ್ ಲೈಕ್ ನಾರ್ಮಲ್ ಆಗಿ ಎಕನಾಮಿಲಿ ಟಾಪ್ ಸ್ಪೀಡ್ 45 ಇರೋದ್ರಿಂದ ಸೊ ನಾವೆಲ್ಲೋ ಸ್ಪೀಡ್ ಆಗಿ ಹೋಗಲ್ಲ. ಓನ್ಲಿ ಫಾರ್ ಸಿಟಿ ಲಿಮಿಟ್ಸ್ ಗೆ ಈ ವೆಹಿಕಲ್ ನ ಗಾಡಿ ಲಾಂಚ್ ಮಾಡಿದ್ರೆ ಇಲ್ಲೇ ತೋರಿಸುತ್ತೆ ನಿಮ್ಗೆ ಡಿಸ್ಟೆನ್ಸ್ ಟು ಎಂಟಿ ಅಂತ ಇಲ್ಲೇ ಇರುತ್ತೆ. ಸೊ ಅದ್ರಲ್ಲಿ ತೋರಿಸುತ್ತೆ ಲೈಕ್ ನಾವ್ ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅನ್ಬಿಟ್ಟು. ಪ್ರತಿಯೊಂದು ಹೌದು 100 kilometers ಹೋಗ್ಬೋದು ಅಂತ. ನಾವು ಫುಲ್ ಚಾರ್ಜ್ ಆಗಿದ ತಕ್ಷಣ ಅದೇ ಆಟೋಮೆಟಿಕ್ ಕಟ್ ಆಫ್ ಆಗೋದ್ರಿಂದ ಇದರಲ್ಲಿ ನಿಮ್ಗೆ ತೋರಿಸುತ್ತೆ ಎಕನಾಮಿ ಸಿಟಿ ಮೋಡ್ ಅಂತ. ಎಕನಾಮಿ ಮೋಡ್ ಅಲ್ಲಿ ನಿಮ್ಗೆ 87 kilometer ಗೆ ಸೊ ಇಷ್ಟು ತೋರಿಸ್ತಾ ಇದೆ. ಸಪೋಸ್ ಮೋಡ್ ನ ಚೇಂಜ್ ಮಾಡಿದ್ರೆ ಇದಕ್ಕೆ ಇನ್ನೊಂದು ಮೋಡ್ ಕೆಳಗಡೆ ಇವಾಗ ನೋಡಿ ಸಿಟಿ ಮೋಡ್ ಹೋದಾಗ 87% ಬ್ಯಾಟರಿಗೆ ನಿಮಗೆ 84 kilometer ಓಡಿಸಬಹುದು ಅಂತ ತೋರಿಸ್ತಾ ಇದೆ. ಸೊ ನಿಮ್ಗೆ ಎಕೋ ಮೋಡಲ್ ಆದ್ರೆ 100 kilometer ಬರ್ತದೆ 87 ಗೆ. ಸೊ ಇವನ್ನ ಅವ್ರು ಹೇಳಿದಾಗೆ 100% ಚಾರ್ಜ್ ಇದ್ದಾಗ ಆಲ್ಮೋಸ್ಟ್ 110 115 ಬರುತ್ತೆ. ರೈಡ್ ಮೇಲೆ. ಸೊ ಇದು ರೇಂಜ್ ಆಯ್ತು. ಇನ್ನ ಇದರ ನಿಖರವಾದ ಬೆಲೆ ಎಷ್ಟಿದೆ ಸರ್? ಏನಿಲ್ಲ, ವೆಹಿಕಲ್ ಕಾಸ್ಟ್ ಬಂದು 1,08,630 rupees ಬೀಳುತ್ತೆ. 8,630 rupees ಬೀಳುತ್ತೆ. ಸೊ ಇದ್ರಲ್ಲಿ ನಿಮ್ಗೆ 6 ಕಲರ್ಸ್ ಬರುತ್ತೆ. ಸೊ ಆರ್ಬಿಟರ್ ಅಲ್ಲಿ ಎಲ್ಲ ಒಂಥರ ಯೂನಿಕ್ ಆಗಿ ಡಿಫ್ರೆಂಟ್ ಕಲರ್ಸ್ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಪಡ್ತಾರೆ. ದಿಸ ಕಲರ್ ಕೇಳ್ತಾ ಇದ್ರು ಕಸ್ಟಮರ್ಸ್. ಇನ್ಮೇಲೆ ಕಲರ್ ಬಗ್ಗೆ ಏನು ಇರಲ್ಲ. ಸೊ ಎಲ್ಲ ಡ್ಯುವಲ್ ಕಲರ್ ಆಗಿ ಬರುತ್ತೆ. ಸೊ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ಬ್ಯಾಟ್ರಿನ ಎಷ್ಟು ಚಾರ್ಜ್ ಮಾಡ್ಬೇಕಾಗುತ್ತೆ? ಸೊ ಬ್ಯಾಟ್ರಿ ಚಾರ್ಜಿಂಗ್ ಅವರ್ಸ್ ಬಂದು ನಿಮ್ಗೆ 5.5 hours ಚಾರ್ಜ್ ಮಾಡ್ಬೇಕು ಸರ್. ಇದು ಬ್ಯಾಟ್ರಿ ಕಿಲೋವಾಟ್ಸ್ ಬಂದು 3.1 kilowatts ಇರುತ್ತೆ. ಸೊ ಮೋಟರ್ ಕಿಲೋವಾಟ್ಸ್ ಬಂದು 2.5 kilowatts ಇರುತ್ತೆ. ಕೆಲವೊಬ್ರು ಕೇಳ್ತಾರೆ ಗಾಡಿನ ಬ್ಯಾಟ್ರಿ ಮೂವ್ ಮಾಡೋದು ಅಂತ. ನಮ್ಮಲ್ಲಿ ಯಾವ್ದು ಆಪ್ಷನ್ಸ್ ಇಲ್ಲ. ಸೊ ಇನ್ಬಿಲ್ಟ್ ಬ್ಯಾಟ್ರಿ ಇರೋದ್ರಿಂದ ಸೊ ನಾವು ವೆಹಿಕಲ್ ಗೆ ಚಾರ್ಜ್ ಮಾಡ್ಬೇಕು. ನೋಡಿ ಇದೆ ಚಾರ್ಜರ್, ಸಿಂಪಲ್ ಚಾರ್ಜರ್ ಇದೆ. ಸಿಂಪಲ್ ಎಲ್ಲಿ ಬೇಕಂದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಈ ಚಾರ್ಜರ್ ನ ನಾವು ಚಾರ್ಜಿಂಗ್ ಪೋರ್ಟ್ ಜಸ್ಟ್ ಇಲ್ಲಿ ನೋಡಿ. ಸೊ ತುಂಬಾ ಫ್ರೆಂಡ್ಲಿ ಆಗಿರೋದ್ರಿಂದ ನಾವು ನಾರ್ಮಲ್ ಆಗಿ ಫಿಕ್ಸ್ ಮಾಡ್ತೇವೆ. ಸೊ ಜಸ್ಟ್ ನೋಡಿ, ಸೊ ಲಾಕ್ ಆಗ್ಬಿಡುತ್ತೆ ಅದು ಆಟೋಮೆಟಿಕ್. ಮತ್ತೆ ಯಾರು ತೆಫ್ಟ್ ಮಾಡಕ್ ಆಗಲ್ಲ. ಸೊ ಲಾಕ್ ಆಗಿರುತ್ತೆ. ಸೊ ಇದು ಬಂದು ನಿಮ್ಗೆ 3 meters ಬರುತ್ತಲ್ಲ, 3 meters ಬರುತ್ತೆ. ನಾರ್ಮಲ್ ಆಗಿ ಹಾಕೋಬಹುದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ TVS ಕಂಪನಿಯ ಹೊಸ ಗಾಡಿ ಅಂದ್ರೆ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಆರ್ಬಿಟರ್ ಅಂತ.
ಸೊ ನೀವು ಮುಂಚೆ ಏನು TVS iQube ಎಲ್ಲ ನೋಡಿದ್ರು, ಸೊ ಅದಕ್ಕಿಂತ ಅಪ್ಡೇಟೆಡ್ ಅಂದ್ರೆ ಸ್ವಲ್ಪ ಎಕೋ ಫ್ರೆಂಡ್ಲಿ ಗಾಡಿ ಇದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡಿದ್ರೆ, ಇದ್ರ ಪ್ರೈಸ್ ಬಗ್ಗೆ ಗೊತ್ತಾಗಿದೆ, ಇದೆಷ್ಟು ರೇಂಜ್ ಬರುತ್ತೆ ಎಲ್ಲ ಗೊತ್ತಾಗಿದೆ. ಸೊ ಈ ಗಾಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಗೇನು ರಾಜಾಜಿನಗರದಲ್ಲಿ TVS ಶೋರೂಮ್ ಇದೆಯೋ, ಸೊ TVS ಶೋರೂಮ್ ನ ವಿಸಿಟ್ ಮಾಡಿ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಈ ಗಾಡಿ ಇಷ್ಟ ಆಯ್ತು ಅಂದ್ರೆ ಮಾತ್ರ ತಗೊಳ್ಳಿ. ಅದ್ರ ಜೊತೆಗೆ ಈ ಪವನ್ ಅಂತ ಇರ್ತಾರೆ, ಅವ್ರ ನಂಬರ್ನ ಕೆಳಗಡೆ ಹಾಕಿರ್ತೀನಿ. ಸೊ ಅವ್ರ ನಂಬರ್ಗೆ ಕಾಲ್ ಮಾಡಿ ಏನೇ ಎನ್ಕ್ವೈರೀಸ್ ಬೇಕು ಅಂತಂದ್ರೆ ನನ್ಗೆ ಕೇಳೋ ಬದಲ ಇವ್ರನ್ನ ಕೇಳ್ಬಿಡಿ, ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾರೆ.